ತುಳಸಿ, ಸ್ವಲ್ಪ ಸಮಯ ಕೊಡು, ಎಲ್ಲ ಸರಿ ಹೋಗುತ್ತೆ. ನೀವಿಬ್ರು ತಲೆ ಕೆಡಿಸ್ಕೋಬೇಡಿ. ತಗೊಳ್ಳಿ. ಸಖತ್ತಾಗಿದೆ ತಾನೆ? ಯಾ, ಸ್ಟಾರ್ ಹೋಟೆಲ್ ಇಡ್ಲಿಗಿಂತ ಸೂಪರ್. ಈ ಟೈಮ್ ಯಾವಾಗಲೂ ಹೀಗೇ ಇರಬೇಕು ಅನಿಸ್ತದೆ. ಯಾಕೆ ಗೊತ್ತಾ? ಮತ್ತೆ ನಿಮ್ಮ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋ ದಿನ ಯಾವಾಗ ಬರುತ್ತೋ ಅದಕ್ಕೆ. ಯಾಕೆ ಹಾಗನ್ಕೋತ್ಯಾ? ನಿನಗೆ ಯಾವಾಗ ಯಾವಾಗ ಆಚೆ ಹೋಗ್ಬೇಕನ್ಸುತ್ತೋ ನನಗೆ ಹೇಳು, ನಾನು ಕರ್ಕೊಬರ್ತೀನಿ. ಇನ್ಮೇಲೆ ದಿನಾಲೂ ಹೀಗಲೇ ಇರ್ತೀವಿ ಅನ್ಕೋ. ಅಪ್ಪ, ಯಾಕಪ್ಪ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ? ಇದ್ದಕ್ಕಿದ್ದಾಗ ಏನೂ ಇಲ್ಲ, ನಿನ್ನ ಮೇಲೆ ಪ್ರೀತಿ ಯಾವಾಗಲೂ ಇದ್ದೇ ಇರತ್ತೆ. ಎಷ್ಟನೇ ತಿಂಗಳಲ್ಲಿ ನಿಮ್ಮ ಮಗು ಹೋಗಿದ್ದು? ಸೀಮಂತ ಎಲ್ಲ ಮಾಡಿದ್ರಾ? ಮಗು ಹೋದ್ಮೇಲೆ ಗಂಡಾಯ್ತಾ ಹೆಣ್ಣಾಯ್ತಾ ಅಂತ ಏನಾದರೂ ಹೇಳಿದ್ರೆ ಡಾಕ್ಟ್ರು? ನಿಮಗೆ ಯಾವ ಮಗು ಬೇಕು ಅಂತ ಆಸೆ ಇತ್ತು? ರೀ, ನಾನು ಮತ್ತೆ ತಾಯಿ ಆಗ್ತೀನಿ ಅಲ್ವಾ? ಯಾಕೆ ಹೀಗೆ ಪ್ರಶ್ನೆ ಕೇಳ್ತೀಯ ಪೂರ್ಣಿ? ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಳ್ಳಲ್ಲ, ಮಕ್ಕಳೇ ಅಂತ ತಂದೆ ತಾಯಿ ಬೇಕು ಅಂತ ಆಯ್ಕೆ ಮಾಡ್ಕೊಡ್ತಾರೆ. ಹಾಗೆ ನಮ್ಮನ್ನ ಅಪ್ಪ ಅಮ್ಮ ಅಂತ ಒಂದು ಮಗು ಚೂಸ್ ಮಾಡ್ಕೊಂಡೇ ಮಾಡ್ಕೊಳತ್ತೆ. ಚಿಂತೆ ಮಾಡ್ಕೋಬೇಡ. ಅಯ್ಯೋ ರೀ, ಏನಿದು ಪಬ್ಲಿಕ್ ಪ್ಲೇಸಲ್ಲಿ? ನನ್ನ ಹೆಂಡ್ತಿನ ನಾನು ತಪ್ಕೋತೀನಪ್ಪ. ಒಳ್ಳೆ ಇರಿ, ಚಟ್ನಿ ಹಾಕ್ಸ್ಕೊಂಬರ್ತೀನಿ. ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ನಿನಗಿರೋ ಟೆನ್ಷನ್ ದೂರ ಆಗಬೇಕಂದ್ರೆ ನಿನ್ನ ಒಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಗುಡ್ ನೈಟ್ ಅಭಿ. ಗುಡ್ ನೈಟ್ ಚಿಕ್ಕಮ್ಮ. ಮಾಮ್, ಸೀರಿಯಸ್ಲಿ ನೀನು ಅಭಿಬ್ರೋ ಮತ್ತು ಅವಿಬ್ರೋ ಮೇಲೆ ತೋರಿಸೋ ಪ್ರೀತಿ ನೋಡಿದ್ರೆ ನನಗೆ ಜೆಲಸ್ ಫೀಲ್ ಆಗುತ್ತೆ ಗೊತ್ತಾ? ಇದೆಲ್ಲ ಫೇಕು ಅಂತ ನನ್ನ ಮನಸ್ಸೇ ಒಪ್ಪೋದಿಲ್ಲ. ಆದರೂ ನಂಗೊಂದು ಡೌಟು. ದೊಡ್ಡಪ್ಪನ ಮೇಲೆ ದ್ವೇಷ ಇದೆ, ಅವ್ರು ಖುಷಿಯಾಗಿರೋದನ್ನ ನಿನ್ನ ಕೈಲಿ ನೋಡೋಕ್ಕಾಗಲ್ಲ, ಸರಿ. ಹಾಗೇನೆ ಅಭಿಬ್ರೋ ಮತ್ತು ಅವಿಬ್ರೋ ಮೇಲೂ ನಿನಗೆ ಪ್ರೀತಿ ಇಲ್ಲ ತಾನೆ? ಸ್ಟಿಲ್ ಅವ್ರಿಗೊಂದು ಸ್ವಲ್ಪ ನೋವಾದ್ರೂ ಸಮಾಧಾನ ಮಾಡಕ್ಕೆ ಬರ್ತೀಯಲ್ಲ. ದೊಡ್ಡಪ್ಪನ ಥರನೇ ಅವರು ನೋವಲ್ಲಿದ್ದರೆ ನಿನಗೆ ಖುಷಿ ಆಗಬೇಕು ಅಲ್ವಾ? ನಿನ್ನ ತಲೆಯಲ್ಲಿ ಎಳ್ಳಷ್ಟು ಬುದ್ಧಿ ಇಲ್ಲ ಅಂತ ಅದಕ್ಕೆ ಹೇಳೋದು. ಸ್ವಲ್ಪ ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ.
ಇಷ್ಟೆಲ್ಲ ಅರ್ಥ ಆಗೋದಾಗಿದ್ರೆ ನಾನು ಕೋಚಿಂಗ್ ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೆ. ಹೇಳು ಮಾಮ್. ಈ ಶಾರ್ವರಿ ಬರೀ ಇವತ್ತು ನಾಳಿನ ಬಗ್ಗೆ ಯೋಚನೆ ಮಾಡಲ್ಲ. ಅಭಿಗೆ ನಾನು ಎರಿತಾ ಇರೋ ಪ್ರೀತಿ ಮುಂದೊಂದು ದಿನ ನನಗೆ ಕಷ್ಟ ಅಂತ ಬಂದಾಗ ಕವಚ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ದೊಡ್ಡಪ್ಪ ಮುಂದೆ ಯಾವತ್ತೋ ಒಂದಿನ ನನ್ನ ಮೇಲೆ ಬಾಣ ಬಿಟ್ಟರು ಅವ್ರ ಮಕ್ಕಳೇ ನನಗೆ ಗುರಾಣಿ ಆಗ್ತಾರೆ. ಆಗ ನಾನು ಸೇಫ್. ಏಟೇನಾದರೂ ಆದರೂ ಅದು ಗುರಾಣಿ ಥರ ನಿಲ್ಲೋ ಅವ್ರ ಮಕ್ಕಳಿಗೆ. ಕನ್ನಡದಲ್ಲಿ ಹೇಳು ಮಾಮ್. ಇದೆಲ್ಲ ಅರ್ಥ ಆಗೋಕ್ಕೆ ನಿನಗಿನ್ನೂ ಟೈಮ್ ಬೇಕು. ಹೋಗು ಮಲ್ಕೋ. ಗುಡ್ ನೈಟ್. ತುಳಸಿಯವರೇ, ಏನಾಯ್ತು? ತುಳಸಿಯವರೇ, ಏನಾಯ್ತು? ಐ ಓಕೆ? ಯಾಕೋ ಸ್ವಲ್ಪ ತಲೆ ಸುತ್ತಿದಂಗಾಯ್ತು. ಬೆಳಿಗ್ಗೆಯಿಂದ ನೀವು ಏನು ತಿಂದಿಲ್ಲ, ಸುಸ್ತಾಗಿರುತ್ತೆ. ಬನ್ನಿ, ಇಲ್ಲೇ ಎಲ್ಲಾದರೂ ತಿನ್ನಕ್ಕೇನಾದರೂ ಸಿಗುತ್ತಾ ನೋಡೋಣ. ಇಲ್ಲ ಮಾಧವರೇ, ನನ್ಗೇನು ತಿನ್ನಕ್ ಮನ್ಸಿಲ್ಲ. ಈಗ ನೀವು ತಿನ್ಬೇಕಾಗಿರೋದು ಮನಸ್ಸಿಗೋಸ್ಕರ ಅಲ್ಲ, ದೇಹಕ್ಕೋಸ್ಕರ. ಇಲ್ಲೇ ಹತ್ತಿರದಲ್ಲಿ ಒಂದು ಗಾಡಿ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿವರೆಗೂ ನೀವು ಗಾಡೀಲಿ ಕೂತ್ಕೊಳ್ತೀರಾ ಪ್ಲೀಸ್? ಕಷ್ಟ ಆಗ್ತಿದೆಯಾ? ಇಲ್ಲೇ ಹತ್ತಿರದಲ್ಲೇ ಇರೋದು, ಸ್ವಲ್ಪ ತಿಂದರೆ ಎಲ್ಲ ಸರಿ ಹೋಗುತ್ತೆ. ನೀವೊಂದು ಕೆಲಸ ಮಾಡಿ, ನನ್ನ ಭುಜನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಧಾನ. ಸರ್, ಸ್ವಲ್ಪ ನೀರು ಸಿಗ್ಬೋದಾ? ಸರ್, ನೀವು ಇರಿ, ನೀರು ತರ್ತೀನಿ. ಅಮ್ಮ, ಮಾಮ್, ಏನು ನಿಂದು? ಮಲ್ಕೋ ಅಂದೆ ತಾನೆ? ಆವಾಗಲೇ ಒಂದು ಕ್ವೆಶನ್ ಕೇಳೋದು ಮರ್ತೆ ಮಾಮ್. ನೀ ಅಭಿಬ್ರೋ ಹತ್ರ ಮಾತಾಡಬೇಕಾದ್ರೆ ನೀನು ಸೋತ್ ಹೋದೆ ಅಂತ ಹೇಳಿದ್ಯಲ್ಲ, ಅದು ಹೇಗೆ ಹಾಗೆ ಹೇಳ್ದೆ?
ಫಸ್ಟ್ ಆಫ್ ಆಲ್ ನೀನು ಸೋಲೋಳೆ ಅಲ್ಲ, ಬೈ ಮಿಸ್ಟೇಕ್ ಆಗಿ ಸೋತ್ರೂ ಅದನ್ನು ಒಪ್ಕೊಳ್ಳೋ ಅಂಥವಳು ಅಲ್ಲವೇ ಅಲ್ಲ. ಏನು ನಿನ್ನ ಮಾತಿದ ಅರ್ಥ? ಅಲ್ಲ, ನೀನು ಸೋತೆ ಅಂತ ಯಾಕಂದೆ? ನೀನು ಪ್ರಶ್ನೆ ಕೇಳ್ಬೋದು, ಆದರೆ ನಾನು ಉತ್ತರ ಕೊಡಬೇಕು ಅಂತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಾನು ಸೋತೆ ಅಂತ ಯಾಕೆ ಹೇಳಿದೆ ಅಂತ ನಿನಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡು. ಈಗ ಸದ್ಯಕ್ಕೆ ಹೋಗಿ ಮಲ್ಕೋ. ಅರೆ, ಅವಿಬ್ರು ಮತ್ತೆ ಪೂರ್ಣಿಯದ್ಗೆ ಇಬ್ಬರೂ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು? ಅವರು ಲಾಂಗ್ ಡ್ರೈವ್ ಹೋದ್ರೇನೋ. ಈ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡ್ತಿದ್ದಾರೆ. ಮೋಸ್ಟ್ಲಿ ಮಜಾ ಮಾಡದೇ ಇರೋರು ಅಂದರೆ ನಾನು ನೀನು ಅಷ್ಟೇ ಮಾಮ್. ಮಾಮ್, ಅವಿಬ್ರು ನಿನಗೆ ಹೇಳೋಗ್ಲಿಲ್ವಾ? ಅಲ್ಲ, ಮೊದಲೆಲ್ಲ ಒಂದು ಫೈಲ್ ಎತ್ತಿಡ್ಬೇಕಾದ್ರೂ ನಿನ್ನನ್ನು ಕೇಳ್ತಿದ್ನಲ್ವಾ, ಅದಕ್ಕೆ ಕೇಳಿದೆ. ಅದೇನೋ ನೀನು ಎರಿಯೋ ಪ್ರೀತಿನೇ ನಿನಗೆ ಕವಚ ಆಗುತ್ತೆ ಅಂದೆ, ಆದರೆ ಇಲ್ಲಿ ಸಿಚುವೇಶನ್ ನೋಡಿದ್ರೆ ಬೇರೆ ಥರನೇ ಇದೆ. ಮಾವ, ನೀವೇನಿಲ್ಲಿ? ಇದೇ ಪ್ರಶ್ನೆನ ನಾನು ನಿಮ್ಮನ್ನು ಕೇಳಬೇಕು. ಇಷ್ಟೊತ್ತಲ್ಲಿ ನೀವೇನಿಲ್ಲಿ ಅಂತ. ನನಗೆ ಹಸುವಾಗಿತ್ತು, ಅದಕ್ಕೆ ನಿಮ್ಮ ಮಗನ ಕಾಡಿ ಬೇಡಿ ಇಲ್ಲಿ ಕರ್ಕೊಂಡು ಬಂದೆ. ನೀವು? ತುಳಸಿಯವರು ಅವ್ರ ಮಗನ ನೋಡಬೇಕು ಅಂತ ಹೇಳಿದರು. ಓ ಹೌದಾ, ನೀವು ಇಲ್ಲಿಗೆ ಬಂದ್ರಲ್ಲ, ಒಳ್ಳೆ ಕೋಇನ್ಸಿಡೆನ್ಸ್ ಏನೂ ಇಲ್ಲ. ಗಂಡ ಹೆಂಡತಿ ಏನೋ ಆರಾಮಾಗಿ ಮಾತಾಡ್ಕೊಂಡಿದ್ರಿ, ಅವಲಕ್ಕಿಲಿ ಕರಿಬೇವು ಥರ ಬಂದೆ ನಾನು. ಹಾಗೇನಿಲ್ಲ, ಕರ್ಬೇವು ಹೂವಿಂದಾನೆ ಅವಲಕ್ಕಿಗೆ ರುಚಿ ಬರೋದು ಅಲ್ವಾ ಅಮ್ಮ? ಕಂಟಿನ್ಯೂ, ಬನ್ನಿ ಕೊಡಿ. ಎರಡು ಪ್ಲೇಟ್ ಇಡ್ಲಿ. 2 ಪ್ಲೇಟ್ ಇಡ್ಲಿ ರೆಡಿ ಮಾಡು. ಇವತ್ತು ಒಗ್ಗರಣೆ ಡಬ್ಬಿ ನೋಡ್ತಾ ಇದ್ದೆ, ಬೇರೆ ಯಾರೋ ಬಂದಿರಲ್ಲ ಸರ್. ಯಾಕೆ ಸರ್, ಇನ್ಮೇಲೆ ನೀವು ಬರಲ್ವಾ? ಪೂರ್ಣಿ, ನಿಂಗೆ ಇನ್ನೊಂದು ಪ್ಲೇಟ್ ಹೇಳ? ಬೇಡ ಮಾವ, ಇದೇ ಜಾಸ್ತಿ ಆಯ್ತು. ನಿಮ್ಮ ಮಗನಿಗೆ ಬೇಕಾ ಕೇಳಿ. ಪೂರ್ಣಿ, ನೀನು ತಾಗಿದ್ರೆ ಹೊರಡಲ್ವಾ? ಅಯ್ಯೋ, ಇಷ್ಟೊತ್ತಲ್ಲಿ ಆಚೆ ಬಂದು ಎಷ್ಟು ದಿನ ಆಗಿತ್ತಲ್ವ ಅಂತ ಖುಷಿ ಪಡ್ತಿದ್ರಿ, ಈಗ ಬೇಗ ಹೋಗೋಣ ಅಂತಿದ್ರಲ್ಲ. ಪೂರ್ಣಿ, ಚಳಿ ಸ್ವಲ್ಪ ಜಾಸ್ತಿ ಇದೆ. ನೀವು ಬೇಕಿದ್ರೆ ಹೊರಟಿರಿ, ಇಲ್ಲಾಂದ್ರೆ ಕಾರಲ್ಲಿ ಕೂತಿರಿ. ಕಾರ? ನಾವಿವತ್ತು ಕಾರ್ ತಂದಿಲ್ಲ ಮಾವ. ಹೌದಾ? ಮತ್ತೆ ಹೇಗೆ ಬಂದ್ರಿ? ನಮ್ಮನೆ ಸೈಕಲ್. ಸೈಕಲ್? ಒಂದು ರೊಮ್ಯಾಂಟಿಕ್ ರೈಡು. ತುಳಸಿಯವರೇ, ನಿಮ್ಗೆ ಇನ್ನೊಂದು ಪ್ಲೇಟ್ ಹೇಳ? ಇಲ್ಲ ಬೇಡ, ಸಾಕು. ನೀವು ಬೇಕಾದ್ರೆ ತಗೊಳ್ಳಿ. ಇಲ್ಲ, ನನಗೆ ಸಾಕು. ಕೊಡಿ, ಇಲ್ಲಿ ಕೊಡಿ. ಏಯ್,
4 ಪ್ಲೇಟ್ ಇಡ್ಲಿ, ಚಟ್ನಿ ಜಾಸ್ತಿ, ಚಿಟ್ಕ ಹೊಡೆಷ್ಟಲ್ಲಿ ಬರಬೇಕು. ಆಯ್ತಪ್ಪ. ಹಾಂ. ರೀ, ನೀವು ಒಗ್ಗರಣೆ ಡಬ್ಬಿ ಮಾಧವ್ ಅವರಲ್ವಾ? ಮದುವೆ ಆದ್ರಂತೆ? ಮದುವೆ ಆಗಿ ಹನಿಮೂನಿಗೆ ಬಂದಿದ್ದಾರೆ ಇಲ್ಲಿ. ನಾನು ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನಿನ್ನ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಅಲ್ಲ. ಅಲ್ಲ ಮಾಮ್, ನೀನೇನೋ ಈ ಮನೇಲಿ ಎಲ್ಲ ನಿನ್ನ ಕೈಯಲ್ಲಿದೆ ಅನ್ನೋ ಭ್ರಮೆಯಲ್ಲಿದ್ಯಾ. ಆದರೆ ಭ್ರಮೆ ಅಲ್ಲ, ಅದೇ ಸತ್ಯ. ಎಲ್ಲ ನನ್ನ ಕೈಯಲ್ಲೇ ಇದೆ, ಇರುತ್ತೆ. ಅದನ್ನು ಯಾರಿಂದನೂ ಕಸ್ಕೊಳಕ್ಕಾಗಲ್ಲ. ಕಸ್ಕೊಳಕ್ಕೆ ಬಂದರೂ ಆ ಕೈನೇ ಇಲ್ಲದೆ ಇರುವಾಗ ಮಾಡೋಕ್ಕೆ ತಾಕತ್ತಿರೋಳು ಈ ಶಾರ್ವರಿ. ಮಾಮ್, ನಾ ಹೇಳ್ತಿರೋದು ಮೊದಲು ಎಲ್ಲರೂ ಏನೇ ಮಾಡೋದಕ್ಕಿಂತ ಮುಂಚೆ ನಿನ್ನನ್ನು ಕೇಳೋರಲ್ವಾ. ಬಟ್ ಈಗಲೂ ಕೇಳ್ತಾರೆ, ಯಾಕೆ ಕೇಳಲ್ಲ? ಇಷ್ಟು ರಾತ್ರಿ ಆಗಿದೆ, ಎಪ್ಸೋದು ಬೇಡ ಅಂತ ಹೇಳದೆ ಹೋಗಿರ್ತಾನೆ. ಅವಿ ಯಾವತ್ತಿದ್ರೂ ನಾನು ಹಾಕಿದ ಗೆರೆ ದಾಟಲ್ಲ. ಇನ್ನು ಭಾವ, ನಾನು ಗೆರೆ ಹಾಕದೇ ಇದ್ದರೂ ಆ ಗೆರೆ ಒಳಗೆ ಅವರನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ನನ್ನ ಮಾತನ್ನು ಮೀರಲ್ಲ. ಹಾಗಾದರೆ ತುಳಸಿಯವ್ರನ್ನ ಮನೆಯಿಂದ ಆಚೆ ಹಾಕಿ ಅಂತ ದೊಡ್ಡಪ್ಪನ ಹತ್ರ ನೀನೇ ಡೈರೆಕ್ಟಾಗಿ ಹೇಳ್ಬೋದಲ್ವಾ? ಯಾಕೆ ಹೇಳಲ್ಲ? ನಾನು ಕೆಟ್ಟವಳಾಗಿ ನನಗೆ ಕೆಲಸ ಮಾಡಿಸ್ಬೇಕು ಅಂತಿದ್ರೆ ಅದನ್ನು ಯಾವತ್ತೂ ಮಾಡಿಸ್ತಿದ್ದೆ. ಆದರೆ ಅದು ನನಗೆ ಬೇಕಾಗಿಲ್ಲ. ಈ ಶಾರ್ವರಿ ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯವಳಾಗೇ ಇರ್ತಾಳೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ಮಧ್ಯರಾತ್ರಿ ಬೇಡದ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಅವಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಅಲ್ಲ ಅಂಕಲ್, ಹನಿಮೂನ್ ಬೇರೆ ಎಲ್ಲಾದ್ರೂ ಹೋಗತ್ತಾನೆ, ಇಲ್ಲಿಗೆ ಬರೋದ? ಆದರೂ ನಿಮ್ಮ ಜೋಡಿ ಸೂಪರ್. ಮದುವಾಗಿ ಇಷ್ಟೊತ್ತಿನಲ್ಲಿ ಜಾಲಿಯಾಗಿ ಓಡಾಡ್ಕೊ. ಮನೆಗೆ ಹೋಗಿ ಮಾತಾಡೋಣ. ನೀವು ಇಲ್ಲೆಲ್ಲ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ. ಪ್ಲೀಸ್ ರೀ.